ಒಬ್ಬರು ಇಬ್ಬರು ಮಕ್ಕಳನ್ನ ಸಾಕೋ ತಾಯಿಯನ್ನ ಅಮ್ಮ ಅಂತಾರೆ. 10 ಹಲವು ಮಕ್ಕಳನ್ನ ಸಾಕೋರ್ಗೆ ಮಹಾತಾಯಿ ಅಂತಾರೆ. ನೂರಾರು ವಿಶೇಷ ಚೇತನ ಮಕ್ಕಳನ್ನ ಮಡಿಲಲ್ಲಿ ಹಾಕೊಂಡು ಪ್ರೀತಿಯಿಂದ ಬೆಳೆಸೋ ತಾಯಿಗೆ ಮಹಾಮಾತೆ ಅಂತ ಹೇಳ್ತಾರೆ. ಆ ಮಹಾಮಾತೆಯೇ ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಮುಖ್ಯಸ್ಥೆ ಮೇಘನಾ ಜೋಯಿಸ್. ನಿವೃತ್ತ ಕೆಎಸ್ ಅಧಿಕಾರಿ ಜಗದೀಶ್ ಜೋಯಿಸ್ ಅವರ ಮಗಳು ಮೇಘನಾ ಬೆಂಗಳೂರಿನ ಗೊರಗುಂಟೆಪಾಳ್ಯದಲ್ಲಿ ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಮೂಲಕ ನೂರಾರು ಅಂಗವಿಕಲ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕು ನೀಡುತ್ತಿದ್ದಾರೆ. ಮೇಘನಾರಿಗೆ ಇದು ಅಮ್ಮನಿಂದ ಬಂದ ಹೊಣೆಗಾರಿಕೆ. 1994ರಲ್ಲಿ ಇವರ ತಾಯಿ ಪ್ರಶಾಂತ ಅವರು ಹುಟ್ಟು ಹಾಕಿದ್ದ ಸಂಸ್ಥೆಯೇ ಪ್ರೇರಣಾ. ಆದರೆ 2007ರಲ್ಲಿ ಅಮ್ಮ ಅನಾರೋಗ್ಯಕ್ಕೆ ತುತ್ತಾದಾಗ ಪ್ರೇರಣಾಕ್ಕೆ ಮುಂದೆ ಯಾರು ದಿಕ್ಕು ಅನ್ನುವಂಥ ಪ್ರಶ್ನೆ ಎದುರಾಯಿತು. ಆಗ ಉತ್ತರವಾಗಿ ಬಂದವರು ಮೇಘನಾ. ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ 18 ವರ್ಷಕ್ಕಿಂತ ಮೇಲ್ಪಟ್ಟ ಅಂಗವಿಕಲ ಯುವತಿಯರಿಗೆ ಇಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ಕಾಲಿಲ್ದೇ ಇರೋರು, ಕಣ್ಣು, ಶ್ರವಣ ದೋಷ ಇರುವವರಿಗೆ ಕೌಶಲ್ಯ ತರಬೇತಿಯನ್ನ ನೀಡಿ ಕಾರ್ಖಾನೆಗಳಲ್ಲಿ ಕೆಲಸ ಕೊಡಿಸುತ್ತಿದ್ದಾರೆ. ಮಾನಸಿಕ ಅಸ್ವಸ್ಥರು, ಸಂಪೂರ್ಣ ಅಂಗವಿಕಲರಾದವರು ತಮ್ಮ ದೈನಂದಿನ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುವಂತೆ ತರಬೇತಿಯನ್ನ ನೀಡುತ್ತಿದ್ದಾರೆ. 1000ಕ್ಕೂ ಅಧಿಕ ವಿಶೇಷ ಚೇತನ ಹೆಣ್ಣು ಮಕ್ಕಳಿಗೆ ವಿವಿಧೆಡೆ ಉದ್ಯೋಗವನ್ನ ಕೊಡಿಸಲಾಗಿದೆ. 25ಕ್ಕೂ ಹೆಚ್ಚು ಯುವತಿಯರಿಗೆ ಮದುವೆ ಮಾಡಿಸಲಾಗಿದೆ. ಉದ್ಯೋಗ, ಮದುವೆ ಇವೆರಡೂ ಸಾಧ್ಯವಾಗದ ಯುವತಿಯರಿಗೆ ಪ್ರೇರಣಾದಲ್ಲಿ ಆಶ್ರಯ ನೀಡಲಾಗ್ತಾ ಇದೆ. ವಿಶೇಷ ಅಂದ್ರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ 2015ನೇ ಸಾಲಿನ ರಾಷ್ಟ್ರ ಪ್ರಶಸ್ತಿಗೆ ಮೇಘನಾ ಭಾಜನರಾಗಿದ್ದಾರೆ. ನಿನ್ನಿಂದ ಏನೂ ಸಾಧ್ಯವಾಗುವುದಿಲ್ಲ ಅಂತ ತಿರಸ್ಕರಿಸಲ್ಪಟ್ಟ ವಿಶೇಷ ಚೇತನರಿಗೆ ಆಕಾಶದಷ್ಟು ಪ್ರೀತಿ ತೋರಿಸುವ ಅಪ್ಪ, ಭೂಮಿಯಂತೆ ಸಾಕಿ ಸಲಹುವ ಹೆಣ್ಣು ಮಕ್ಕಳಿಗಾಗಿಯೇ ಜನ್ಮ ತಳೆದ ಸಂಸ್ಥೆ ಪ್ರೇರಣಾ ರಿಸೋರ್ಸ್ ಸೆಂಟರ್.